Hello friends, in the last class we have studied about the socket programming, which is synchronous clients, right? To create the steps of the creating a simple synchronous client are as follows. ಇದು ನೀವು connecting to the database socket network, not the database network. ಒಂದು ಸಿಸ್ಟಮ್ನ ಇನ್ನೊಂದು ಸಿಸ್ಟಮ್ಗೆ ಕನೆಕ್ಟ್ ಮಾಡಿದಾಗ ನೀವು ಈ ಕಾನ್ಸೆಪ್ಟ್ಸ್ನ ಈ ಮೆಥಡ್ನ ಫಾಲೋ ಮಾಡಬೇಕು. ಯಾವ ಸಿನೇರಿಯೋ ಯಾವ್ದು ಫಸ್ಟ್ ಮಾಡಬೇಕು ಅಂತ ಸ್ಟೆಪ್ಸ್. ಓಕೆ, ಕ್ರಿಯೇಟ್ ಎ ಸಾಕೆಟ್ ಇನ್ಸ್ಟಾನ್ಸ್. ಸಾಕೆಟ್ ಅನ್ನೋದು ಆಲ್ರೆಡಿ ಒಂದು ಕ್ಲಾಸ್ ಇರುತ್ತೆ. ಯಾವುದರಲ್ಲಿ? ನೆಟ್ವರ್ಕ್ ಸಾಕೆಟ್ ಇಂಟರ್ಫೇಸ್ ಇದೆಯಲ್ಲ ಅದರಲ್ಲಿ ಇರುತ್ತೆ. ಸೊ ಅದನ್ನು ಇಲ್ಲಿ ನಾನು ಹೇಳಿದ್ರಾಗೆ ಅದನ್ನು ಒಂದು ಇನ್ಸ್ಟಾನ್ಸ್ನ ಸಿಸ್ಟಮ್.ನೆಟ್ ಸಾಕೆಟ್ಸ್ ಸಾಕೆಟ್ಸ್ ಅನ್ನೋದು ಕ್ಲಾಸ್ ಯಾವುದರಲ್ಲಿ? .NET ಪ್ಯಾಕೇಜಲ್ಲಿ ಅದು ಇರುತ್ತೆ. ಅದನ್ನು ನೀವು ಇನ್ಸ್ಟಾನ್ಸ್ ಮಾಡ್ಕೋಬೇಕು, ರೈಟ್? ಸೊ ಕ್ಲಾಸ್ ಇನ್ಸ್ಟಾನ್ಸ್ ಗೊತ್ತಲ್ಲ, ಕ್ಲಾಸ್ನ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿರೋ ವೇರಿಯಬಲ್ಸ್ನ ಕಾಲ್ ಮಾಡೋದಕ್ಕೆ ನಾವು ಇನ್ಸ್ಟಾನ್ಸ್ ಅಂತ ಹೇಳ್ತೀವಿ, ರೈಟ್? ಕನೆಕ್ಟ್ ದಿ ಅಬೌವ್ ಸಾಕೆಟ್ ಇನ್ಸ್ಟಾನ್ಸ್ ಟು ಎನ್ ಎಂಡ್ ಪಾಯಿಂಟ್. ಓಕೆ, ಸೆಂಡ್ ಆರ್ ರಿಸೀವ್ ಇನ್ಫಾರ್ಮೇಷನ್. ಸೊ ಸಾಕೆಟ್ ಇನ್ಸ್ಟಾನ್ಸ್ನ ಮಾಡಿಕೊಂಡು ಒಂದು ಎಂಡ್ ಪಾಯಿಂಟಿಂದ ಇನ್ನೊಂದು ಎಂಡ್ ಪಾಯಿಂಟಿಗೆ ಕನೆಕ್ಟ್ ಮಾಡಿಕೊಂಡು ಸೆಂಡ್ ಆರ್ ರಿಸೀವ್ ಇನ್ಫಾರ್ಮೇಷನ್. ಓಕೆ, ಸೊ ದೆನ್ ಶಟ್ ಡೌನ್ ದಿಸ್ ಸಾಕೆಟ್. ಎಲ್ಲ ಸೆಂಡ್ ರಿಸೀವ್ ಅಂದರೆ ಯುವರ್ ಕರೆಂಟ್ ಇಟ್ಸ್ ಆ್ಯಕ್ಟಿವ್ ಅಂತ. ನೀವು ಇಲ್ಲಿಂದ ಇನ್ಫಾರ್ಮೇಷನ್ ಕಳಿಸ್ಬೋದು, ಅಲ್ಲಿಂದ ಇನ್ಫಾರ್ಮೇಷನ್ ಇಲ್ಲಿಂದ ರಿಸೀವ್ ಮಾಡ್ಕೋಬೋದು. ಓಕೆ, ದಿಸ್ ಈಸ್ ನೆಟ್ವರ್ಕ್ ಅಂದರೆ ಒಂದು ಸರ್ವರ್ ಇರುತ್ತೆ, ಒಂದು ಕ್ಲೈಂಟ್ ಇರುತ್ತೆ. ಯಾವುದು ಸೆಂಡ್ ಮಾಡುತ್ತೋ, ರಿಕ್ವೆಸ್ಟ್ ಕೇಳುತ್ತೋ ಅದು ಸರ್ವರ್, ಅದು ಕ್ಲೈಂಟು. ಇನ್ನೊಂದು ಅದನ್ನು ರೆಸ್ಪಾನ್ಸ್ ಮಾಡಿ ಅದಕ್ಕೇನು ಬೇಕೋ ಇನ್ಫಾರ್ಮೇಷನ್ ವಾಪಸ್ ಕೊಡುತ್ತೋ ಅದು ಸರ್ವರ್. ಇದು ನೆಟ್ವರ್ಕ್ ಕಾನ್ಸೆಪ್ಟ್ಸು. ಓಕೆ, ಶಟ್ ಡೌನ್ ದಿ ಸಾಕೆಟ್. ಎಲ್ಲ ಕೆಲಸ ಮುಗಿದಾದ್ಮೇಲೆ ಏನು ಮಾಡಬೇಕು? ಶಟ್ ಡೌನ್ ದಿ ಸಾಕೆಟ್. ಇದು ಸಿನೇರಿಯೋ ಯಾವ ಟು ಫಾಲೋ. ಕ್ಲೋಸ್ ದಿ ಸಾಕೆಟ್. ಈ 5 ಪಾಯಿಂಟ್ಸ್ ಬಗ್ಗೆ ಹೇಳ್ಬಿಟ್ಟು ನೀವು ಎಕ್ಸ್ಪ್ಲೈನ್ ಮಾಡಬೇಕು, ರೈಟ್? ಅವೆಲ್ಲ ಹೇಗಿರುತ್ತೆ ಅಂತ ನಾವು ಡೀಟೇಲಾಗಿ ನೆಟ್ವರ್ಕ್ ಪ್ರೋಗ್ರಾಮ್ ಮಾಡಿದಾಗ ಆ ಮೆಥಡ್ಸು ಸಿನೇರಿಯೋ ಹೇಗೆ ಅಂತ ನಾನು ಹೇಳ್ತೀನಿ. ಈ ಸ್ಟೆಪ್ಸು ಓವರ್ ವ್ಯೂ. ಓಕೆ, ಇದನ್ನು ಫಾಲೋ ಮಾಡಬೇಕು ಅಂತ. Okay, the socket as class provides a construct provides a constructor for creating a socket instance. Okay, the public socket address family AF. AF is a variable. Okay, idra e class object. Okay, protocol type PT, socket type ST, AF PT, right? ಕಾಣಿಸ್ತಾ ಇದೆಯಾ? ST ಕಾಣಿಸ್ತಾ ಇದೆಯಾ? ಓಕೆ, ಸೊ ದಟ್ಸ್ ಅಬೌಟ್. ಇದೆಲ್ಲ ನಾವು ಡೀಟೇಲಾಗಿ ನೋಡೋಣ ಅದು ನೆಟ್ವರ್ಕ್ ಪ್ರೋಗ್ರಾಮಿಂಗ್ ಮಾಡುವಾಗ. ಇನ್ನೂ ಡೀಪ್ ಆಗಿದೆ, ಅದನ್ನು ನೋಡೋಣ. ನಾವು ಈಗ ಡಾಟಾ ಹ್ಯಾಂಡ್ಲಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, DBMS ಕಾನ್ಸೆಪ್ಟ್ಸ್. ಈಗ ನಾವು ನಮ್ಮಲ್ಲಿರೋ ಫ್ರಂಟ್ ಎಂಡ್ನ ಡಿಸೈನ್ ಮಾಡಿದ್ದೀವಿ. ಇದರಲ್ಲಿ ಟೇಬಲ್ಸು, ಸ್ಟೂಡೆಂಟ್ ರೆಕಾರ್ಡ್ನ ನೀವು ಆ್ಯಕ್ಸೆಸ್ ಮಾಡ್ಬೋದು ವಿಂಡೋಸ್ ಅಪ್ಲಿಕೇಶನಲ್ಲಿ. ಆಮೇಲೆ ವೆಬ್ ಫಾರ್ಮಲ್ಲೂ ಮಾಡ್ಬೋದು, ವಿಂಡೋಸ್ ಫಾರ್ಮಲ್ಲೂ ಮಾಡ್ಬೋದು. ವಿಂಡೋಸ್ ಫಾರ್ಮ್ ಅಂದರೆ ಏನು? ಯು ಆರ್ ನಾಟ್ ಕನೆಕ್ಟೆಡ್ ಟು ಎನಿ HTTPS, ಓನ್ಲಿ ವಿಂಡೋಸಲ್ಲೇ ಮಾಡಿದ್ರೆ ಅದು ವಿಂಡೋಸ್. ನಾನು ಮಾಡ್ತೀನಿ ಅದನ್ನೆಲ್ಲ ವೀಡಿಯೋಸ್ ನಿಮ್ಗೆ ಮಾಡಾಕ್ತೀನಿ ಒಂದೊಂದೇ. ಓಕೆ, DBMS ಕಾನ್ಸೆಪ್ಟ್ಸನ್ನ ನಾವು ಇಲ್ಲಿ ಯೂಸ್ ಮಾಡ್ತೀವಿ, ವಿಚ್ ಯು ಹ್ಯಾವ್ ಸ್ಟಡಿಡ್ ಇನ್ ದ ಪ್ರೀವಿಯಸ್ ಸೆಮಿಸ್ಟರ್. ಓಕೆ, ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಈಗ ಓದ್ತಿರೋರು DBMS ಕಾನ್ಸೆಪ್ಟ್ಸ್ನ ಚೆನ್ನಾಗಿ ಇದು ನೋಡಿದ್ರೆ ಅರ್ಥ ಆಗುತ್ತೆ ಅನಿಸುತ್ತೆ. ಆ್ಯಸ್ ಅ ಸಾಫ್ಟ್ವೇರ್ ಸಿಸ್ಟಮ್ ದಟ್ ಎನೇಬಲ್ಸ್ ಯೂಸರ್ಸ್ ಟು ಡಿಫೈನ್, ಕ್ರಿಯೇಟ್. ಸೊ ಡಾಟಾನ, ಟೇಬಲ್ನ ಹೇಗೆ ಡಿಫೈನ್ ಮಾಡ್ತೀರಾ, ಅದನ್ನು ಟೇಬಲ್ ಕ್ರಿಯೇಟ್ ಮಾಡೋದು, ಅದನ್ನು ಮೇಂಟೈನ್, ಡಿಸ್ಪ್ಲೇ ಮಾಡ್ತೀರಾ, ಆ್ಯಕ್ಸೆಸ್ ಮಾಡ್ತೀರಾ, ಅದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ಪು ನಾವು ನೋಡ್ತೀವಿ. ಸೊ ದಿಸ್ ಇಸ್ ದ ಥಿಂಗ್ ವಿ ಸ್ಟಡಿ ಹಿಯರ್. ಸೊ ಲೆಟ್ ಅಸ್ ಮೂವ್ ಆನ್ ಟು ದಿ, ಅದನ್ನು ಕನೆಕ್ಟ್ ಮಾಡ್ಬೇಕಾದ್ರೆ ಏನೇನು ಪ್ರೋಸೆಸ್ಸು, ಏನೇನು ಸಿನೇರಿಯೋ ಇದೆ ಅಂತ ನಾವು ಈಗ ನೋಡೋಣ. ಓಕೆ, ರೈಟ್. ಸೊ ಇದೆಲ್ಲ ನೀವು ಓದಿದ್ದೀರಾ. ಡಾಟಾಬೇಸ್ ಲ್ಯಾಂಗ್ವೇಜಸ್ ಅಂದರೆ ಯಾವ್ಯಾವ ಇರ್ತವೆ? ಓಕೆ, database languages are special purpose languages which allow one or more of the following tasks, sometimes distinguished as sub-languages ಅಂತ ಹೇಳ್ತೀವಿ. ಇದರಲ್ಲಿ ಅಂದರೆ ಡಾಟಾಬೇಸ್ ಲ್ಯಾಂಗ್ವೇಜಸ್ ಯಾವ್ಯಾವು ಅಂತ ಕೇಳಿದ್ರೆ ನಿಮಗೆ ಆಗಲೇ ಓದಿರೋ ನಿಮಗೆ ಗೊತ್ತಿರುತ್ತೆ. ಡಾಟಾ ಕಂಟ್ರೋಲ್ ಲ್ಯಾಂಗ್ವೇಜ್, ಡಾಟಾ ಡೆಫಿನೇಷನ್ ಲ್ಯಾಂಗ್ವೇಜ್, ಡಾಟಾ DML ಕೇಳಿದ್ರಲ್ಲ, DCL, DDL, DML. ಓಕೆ, ಸೊ ಡಾಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್ DML ಅಂದರೆ. ಡಾಟಾ ಕ್ವೆರಿ ಲ್ಯಾಂಗ್ವೇಜ್, ಕ್ವೆರಿಯಲ್ಲಿ ನೀವು
ಡಾಟಾನ ಫೆಚ್ ಮಾಡ್ಬೋದು, ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ಎಲ್ಲ ಕ್ವೆರಿಯಲ್ಲೇ ಮಾಡ್ಬೋದು. ಕಂಟ್ರೋಲ್ ಲ್ಯಾಂಗ್ವೇಜ್, ಕಂಟ್ರೋಲ್ ಆಕ್ಸೆಸ್ ಟು ಡಾಟಾ, ರೈಟ್? ಸೊ defines data type which as creating, altering or dropping. Table dropping table, creating table, altering table. Creating table andre this when you create with specifying clearly data type, where cartoon ಅಥವಾ ನಂಬರ್ 5 ಕೊಟ್ಬಿಟ್ಟಿದ್ದೀರಾ, ಹಳೆ ಫೋನ್ ನಂಬರು 5 ಡಿಜಿಟ್ಸ್ ಕೊಟ್ಬಿಟ್ಟಿದ್ದೀರಾ. ಅದು ಕ್ರಿಯೇಟ್ ಮಾಡಬೇಕಾದ್ರೆ ನಾನಿವಾಗ 10 ಡಿಜಿಟ್ಸ್ ಫೋನ್ ನಂಬರ್ ಯಾವಾಗ 10 ಡಿಜಿಟ್ಸ್ ಬರುತ್ತಲ್ವಾ, ಅದನ್ನು ಮಿಸ್ ಮಾಡಿಬಿಟ್ಟಿರ. ಆವಾಗ ನೀವು ಆಲ್ಟರ್ ಟೇಬಲ್ ಮಾಡಬೇಕಾಗತ್ತೆ, 10 ಕೊಡ್ಬೇಕು. ಅವಾಗ ಯಾವ ಕಾಲಮ್ಮು ಯಾವ ಫೀಲ್ಡನ್ನು ಚೇಂಜ್ ಮಾಡಬೇಕು ಅದನ್ನು ಆಲ್ಟರ್ ಟೇಬಲ್ ಕ್ವೆರಿನ ಯೂಸ್ ಮಾಡ್ಕೊಂಡು ಮಾಡಬೇಕು. ಸೊ ಡ್ರಾಪ್ ಯಾವಾಗ ಯೂಸ್ ಮಾಡ್ತೀವಿ? ವೆನ್ ಯು ವೈಲ್ ಆಲ್ಟರಿಂಗ್ ಯು ಡ್ರಾಪ್ ಸಮ್ ಕಾಲಮ್ಸ್ ಮಾಡ್ಬೋದು, ಅಥವಾ ಟೇಬಲ್ ಡ್ರಾಪ್ ಮಾಡೋದಕ್ಕೂ ಯೂಸ್ ಮಾಡ್ತೀವಿ. ಯು ಡಿಲೀಟ್ ವೆನ್ ಯು ವಿಶ್ ಟು ಡಿಲೀಟ್ ಸಮ್ data defined languages, that time you use it. Relationships, of course, one table create ಮಾಡಿ ಇನ್ನೊಂದು ಟೇಬಲ್ ಕ್ರಿಯೇಟ್ ಮಾಡಿ ಆ ಟೇಬಲ್ ಐ ಡಿಯಿಂದ ಇನ್ನೊಂದು ಟೇಬಲ್ ಐ ಡಿಗೆ ಎಂಪ್ಲಾಯಿ ಐ ಡಿ ಇರುತ್ತೆ, ಪರ್ಸನ್ ಐ ಡಿ ಇರುತ್ತೆ, ರಿಲೇಟ್ ಮಾಡ್ಬೋದು. ಓಕೆ, ದಟ್ ರಿಲೇಷನ್ಶಿಪ್ಸ್ ಕಮ್ಸ್ ಹಿಯರ್. ಸೊ ಇದೆಲ್ಲ ನೀವು DBMS ಅಲ್ಲಿ ಡೀಟೇಲಾಗಿ ಓದಿದ್ದೀರಾ, ಅದನ್ನು ನಾವು ಇಲ್ಲಿ ಯೂಸ್ ಮಾಡ್ತೀವಿ. ದೋಸ್ ಥಿಂಗ್ಸ್ ವಿ ಯೂಸ್ ಇಟ್. ಸೊ ವಿ ಯೂಸ್ ದಿ ಕಾನ್ಸೆಪ್ಟ್ಸ್ ಆಫ್ TCL, DDL and DML. So DML performs the tasks such as inserting, updating and deleting data occurrences. ಸೊ ಟೇಬಲ್ ಕ್ರಿಯೇಟ್ ಮಾಡಿಬಿಟ್ಟಿದ್ದೀರಾ, ಈಗ ನೀವು ವ್ಯಾಲ್ಯೂ ಇನ್ಸರ್ಟ್ ಮಾಡೋ ಕೆಲಸ ಮಾಡಬೇಕಂದ್ರೆ DML ಮಾಡಬೇಕು, ರೈಟ್? ಸೊ ವ್ಯಾಲ್ಯೂ ಇನ್ಸರ್ಟ್ ಮಾಡೋದು, ವ್ಯಾಲ್ಯೂ ಡಿಲೀಟ್ ಮಾಡೋದು, ಅದರಲ್ಲಿರೋ ವ್ಯಾಲ್ಯೂನ ಅಪ್ಡೇಟ್ ಮಾಡೋದು, ಇದೆಲ್ಲ ಕೆಲಸ ಮಾಡೋದು DML. ಸೊ ಕ್ವೆರಿ ಲ್ಯಾಂಗ್ವೇಜ್ ಅಲೋ ಸರ್ಚಿಂಗ್ ಫಾರ್ ಒಂದು ಟೇಬಲ್ ಇದೆ, ಇನ್ನೊಂದು ಟೇಬಲ್ ಇದೆ, 2 ಟೇಬಲಲ್ಲಿ ಇರೋ ಇನ್ಫಾರ್ಮೇಷನ್, ಡಿಪಾರ್ಟ್ಮೆಂಟ್ ಟೇಬಲಲ್ಲಿ ಡಿಪಾರ್ಟ್ಮೆಂಟ್ ಇನ್ಫಾರ್ಮೇಷನ್ ಇದೆ, ಸ್ಟೂಡೆಂಟ್ ಟೇಬಲಲ್ಲಿ ಸ್ಟೂಡೆಂಟ್ ಇನ್ಫಾರ್ಮೇಷನ್. ಈ ಸ್ಟೂಡೆಂಟ್ ಆ ಟೇಬಲ್ಲು ಆ ಡಿಪಾರ್ಟ್ಮೆಂಟಲ್ಲಿ ಇರೋದಕ್ಕೆ ರಿಲೇಟ್ ಮಾಡಬೇಕು ಅಂದರೆ ಯೂಸ್ ಕ್ವೆರೀಸ್, ರೈಟ್? ಸೊ ಆ ಕ್ವೆರೀಸ್ನ ನಾವು ಅಲೋ ಸರ್ಚಿಂಗ್ ಫಾರ್ ಇನ್ಫಾರ್ಮೇಷನ್ ದಟ್ ಕಂಪ್ಯೂಟಿಂಗ್ ಡಿರೈವ್ಡ್ ಇನ್ಫಾರ್ಮೇಷನ್. ಸೊ ದೀಸ್ ಆಲ್ ಥಿಂಗ್ಸ್ ರಿಲೇಟೆಡ್ ಟು DBMS. ಸೊ ಅದನ್ನು ನಾವು ಸ್ಪೆಷಲ್ ಆಗಿ ಯೂಸ್ ಮಾಡ್ತೀವಿ ಇಲ್ಲಿ, ADO ಅಂತ, ಆಕ್ಟಿವೆಕ್ಸ್ ಡಾಟಾ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಓಕೆ, ಆಕ್ಟಿವೆಕ್ಸ್ ಡಾಟಾ ಆಬ್ಜೆಕ್ಟ್ಸ್ ಈಸ್ .NET is the new database technology used in .NET platform, is the next step in the evolution of Microsoft ActiveX data object. Okay, so in other words we'd call it as ADO. Popularly it is known as Microsoft. It is actually Microsoft ActiveX data object. Popularly it is known as ADO. Okay, so ADO.NET. It does not share the same programming model but shares much of the ADO functionality to ADO.NET. ಇದರಲ್ಲಿ ಹೇಗಪ್ಪ ಇನ್ಫಾರ್ಮೇಷನ್ ಹೋಗುತ್ತೆ, ಡಾಟಾ ನೀವು ಕ್ರಿಯೇಟ್ ಮಾಡಿರೋ ಪ್ರತಿಯೊಂದು ಡಾಟಾ ಟೈಪ್ಸ್, ಟೇಬಲ್ಸ್ ಇರ್ತಾವಲ್ಲ, ಹೆಡ್ಡಿಂಗ್ಸು ಮತ್ತು ಈವನ್ ಡಾಟಾ ದೇ ಟ್ರಾನ್ಸ್ಫರ್ ಥ್ರೂ XML, ಎಕ್ಸ್ಟೆಂಡೆಡ್ ಮಾರ್ಕಪ್ ಲ್ಯಾಂಗ್ವೇಜ್, ಗೊತ್ತಲ್ಲ, ಅದು ಒಂದೊಂದು ಟ್ಯಾಗ್ ಆಗಿ ಕ್ರಿಯೇಟ್ ಆಗ್ಕೊಂಡು ಹೋಗುತ್ತೆ, which is transferred through ADO.NET. Is the set of classes that expose the data access services of the .NET framework. So how connected versus when you create ADO.NET, the concept of connected versus disconnected will come here. So what is connected? A connected environment is one which a user or an application is constantly connected to a data source. A connected scenario offers the following advantages. So connected ಮಾಡ್ಬೋದು, ಡಿಸ್ಕನೆಕ್ಟೆಡ್ ಮಾಡ್ಬೋದು. ಕನೆಕ್ಟೆಡ್ ಅಲ್ಲಿ ಏನು ಅಡ್ವಾಂಟೇಜಸ್ ಅಂದರೆ, ಎ ಸೆಕ್ಯೂರ್ ಎನ್ವೈರನ್ಮೆಂಟ್ ಈಸ್ ಈಸಿಯರ್ ಟು ಮೇಂಟೈನ್ ಸಿನ್ಸ್ ಡಾಟಾಬೇಸು ನಿಮ್ಮ ಇದರಲ್ಲೇ ಇರುತ್ತೆ, ವೇರ್ ಯು ಕನೆಕ್ಟ್ ಯುವರ್ ಡಾಟಾಬೇಸ್ ಟು ಯುವರ್ ಫ್ರಂಟ್ ಎಂಡ್ ಟು ದಿ ಬ್ಯಾಕ್ ಎಂಡ್ by using connection string, connection methodology ಅದೆಲ್ಲ ತೋರಿಸ್ತೀನಿ. ಕಾನ್ಕರೆಂಟ್ಲಿ ಈಸ್ ಈಸಿಯರ್ ಟು ಕಂಟ್ರೋಲ್. ಸೊ ಇಲ್ಲಿರೋ ಡಾಟಾಬೇಸ್ನಲ್ಲಿ ಈಸಿಯಾಗಿ ಕನೆಕ್ಟ್ ಮಾಡಿ ಕಂಟ್ರೋಲ್ ಮಾಡ್ಬೋದು. ಸೊ ಡಾಟಾ ಇಸ್ ಮೋರ್ ಲೈಕ್ಲಿ ಟು ಬಿ ಕಾನ್ಕರೆಂಟ್, ತಕ್ಷಣವೇ ಚೇಂಜ್ ಆಗ್ತಿರುತ್ತೆ, ದಟ್ ಅದರ್ ಸಿನೇರಿಯೋ ದ್ಯಾನ್ ಇನ್ ಅದರ್ ಸಿನೇರಿಯೋಸ್. ಸೊ ಇನ್ಸ್ಟ್ಯಾಂಟ್ಲಿ ಚೇಂಜ್ ಆಗ್ತಾ ಇರುತ್ತೆ, ನೀವು ಅದನ್ನು ರಿಫ್ಲೆಕ್ಟ್ ಆಗ್ತಿರುತ್ತೆ, ನೀವು ಕ್ವೆರಿ ಎಕ್ಸಿಕ್ಯೂಟ್ ಮಾಡಿ ನೋಡ್ಬೋದು, ಇಲ್ಲಿಂದ ಅಪ್ಡೇಟ್ ಮಾಡಿದ್ದು. ಕನೆಕ್ಟೆಡ್ ಸಿನೇರಿಯೋ ಆಸ್ ದಿ ಫಾಲೋಯಿಂಗ್ ಅದರಲ್ಲೂ ಕೂಡ ಕೆಲವು ಡಿಸ್ಅಡ್ವಾಂಟೇಜಸ್ ಇದೆ. ಇಟ್ ಮಸ್ಟ್ ಹ್ಯಾವ್ ಟು ಕನ್ಸ್ಟ್ರೈನ್ ನೆಟ್ವರ್ಕ್ ಕನೆಕ್ಷನ್
ಇಟ್ ಮಸ್ಟ್ ಹ್ಯಾವ್ ಎ ಕಾನ್ಸ್ಟೆಂಟ್ ನೆಟ್ವರ್ಕ್ ಕನೆಕ್ಷನ್ ಇರಬೇಕು ಅದಕ್ಕೆ, ಆ್ಯಂಡ್ ಸ್ಕೇಲಬಿಲಿಟಿ ಇರಬೇಕು. ಪ್ರಾಪರ್ ಮಾಡ್ಯುಲಾರಿಟಿ, ಚೇಂಜ್ ಮಾಡ್ಬಾರ್ದು. ಸ್ಕೇಲಬಿಲಿಟಿ ಅಂದರೆ ಈ ಪ್ರಾಪರ್ ಒಂದು ಡಾಟಾಬೇಸ್ನ ಒಂದು ರೆಕಾರ್ಡ್ನ ಸೆಂಡ್ ಮಾಡ್ತಿದ್ದೀರಾ ಅಂದರೆ ಅದು ಎಷ್ಟು ಕೆಪಾಸಿಟಿ ಇದೆ ಅಷ್ಟರೊಳಗೇ ಕೊಡಬೇಕು. ಸಮ್ ಎರರ್ ಮೇ ಅಕರ್ ವೆನ್ ಇಟ್ ಈಸ್ ಕನೆಕ್ಟೆಡ್, ರೈಟ್? ಇಟ್ ಮೇ occur with some errors. Okay, a disconnected environment is one which a user or an application is not constantly connect ಆಗಿರಲ್ಲ to a source, ಅದು data source. Mobile users who work with laptop computers are the primary users in this disconnected environment. Users can take subset of data with them on a disconnected computer and then merge changes back into the central data store. ಸೊ ಡಾಟಾಬೇಸ್ ಒಂದು ಕಡೆ ಇರುತ್ತೆ, ಇದನ್ನು ನೀವು ಅದು ಸಬ್ಸೆಟ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಡಾಟಾಬೇಸ್ ಆ್ಯಕ್ಚುಲಿ MS ನೀವು ಒಂದು ರೆಪೋಸಿಟ್ರಿ ಇರುತ್ತೆ. ರೆಪೋಸಿಟ್ರಿ ಮೀನ್ಸ್ ನೀವು ಒಂದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿದ್ದೀರಾ, ವಾಟ್ ಈಸ್ DBMS, ಮೈಕ್ರೋಸಾಫ್ಟ್ SQL ಸರ್ವರ್ನ ಇನ್ಸ್ಟಾಲ್ ಮಾಡಿದ್ದೀರಾ ಅಂದ್ಕೊಳ್ಳಿ. ಅದರಲ್ಲಿ ಫುಲ್ ಡಾಟಾ ಸೋರ್ಸ್ನ ತಗೊಳ್ಳಲ್ಲ, ಸಬ್ಸೆಟ್ಟನ್ನು ತಗೊಂಡು ಅದ್ರ ಜೊತೆ ವರ್ಕ್ ಆಗುತ್ತೆ. ಇಟ್ಸ್ ನಾಟ್ ಆ್ಯಕ್ಚುಲಿ ಕಂಪ್ಲೀಟ್ಲಿ ಕನೆಕ್ಟೆಡ್, ಇಟ್ ಈಸ್ ಡಿಸ್ಕನೆಕ್ಟೆಡ್ ಆ್ಯಂಡ್ ಯೂಸಸ್ ಸಬ್ಸೆಟ್ ಆಫ್ ದ ಡಾಟಾ ವಿಚ್ ಹೋಲ್ಡ್ಸ್ ವಿತಿನ್ ಇಟ್. ಅದರದೇ ಒಂದು ಫೋಲ್ಡರ್ ಮಾಡ್ಕೊಂಡು ಅಲ್ಲಿ ಸೇವ್ ಮಾಡ್ಕೊಂಡಿರುತ್ತೆ, ಆ ರೀತಿ ಮಾಡ್ಕೊಂಡು ಹೋಗ್ತದೆ. ಎ ಡಿಸ್ಕನೆಕ್ಟೆಡ್ ಎನ್ವಿರಾನ್ಮೆಂಟ್ ಪ್ರೊವೈಡ್ಸ್ ದಿ ಫಾಲೋಯಿಂಗ್ ಅಡ್ವಾಂಟೇಜಸ್. ಯು ಕ್ಯಾನ್ ವರ್ಕ್ ಅಟ್ ಎನಿ ಟೈಮ್ ದಟ್ ಈಸ್ ಕನ್ವೀನಿಯೆಂಟ್ ಫಾರ್ ಯು. ಓಕೆ, ಸೊ ಇದು ಕನೆಕ್ಟೆಡಲ್ಲಿ ನೀವು ಕನೆಕ್ಟ್ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡಬೇಕು. ಪ್ರೊವೈಡಿಂಗ್ ಅದು ಕನ್ಕರೆಂಟಾಗಿ ಸೇವ್ ಆಗಿರುತ್ತೆ, ಬಟ್ ಇದು ನಿಮಗೆ ಯಾವ ಕನ್ವೀನಿಯನ್ಸು ಆ ಟೈಮಲ್ಲಿ ಮಾಡ್ಬೋದು. ಆ್ಯಂಡ್ ಕ್ಯಾನ್ ಕನೆಕ್ಟ್ ಟು ಎ ಡಾಟಾ ಸೋರ್ಸ್ ಅಟ್ ಎನಿ ಟೈಮ್ ಟು ಎ ಪ್ರೋಸೆಸ್ ರಿಕ್ವೆಸ್ಟ್ಸ್. ಸೊ ಡಿಸ್ಕನೆಕ್ಟೆಡ್ ಆಗಿರುತ್ತೆ, ಕನೆಕ್ಟ್ ಮಾಡಿಬಿಟ್ಟು ಆಮೇಲೆ ನಾವು ಅದನ್ನು ಅಪ್ಡೇಟ್ ಮಾಡ್ಬೋದು. ಅದರ್ ಯೂಸರ್ಸ್ ಕ್ಯಾನ್ ಯೂಸ್ ದಿ ಕನೆಕ್ಷನ್. ಸೊ ಬೇರೆಯವರು ಎಲ್ಲರೂ ಇದನ್ನು ಒಂದನ್ನಕ್ಕೆ ಕನೆಕ್ಟ್ ಮಾಡಿ ಇದನ್ನು ಯೂಸ್ ಮಾಡ್ಬೋದು. ಆಮೇಲೆ ಅವ್ರದ್ದು ಸಬ್ಸೆಟ್ಗೆ ಅಪ್ಡೇಟ್ ಮಾಡ್ಬೋದು, ಸಬ್ಸೆಟ್ಟಿಂದ ಇದಕ್ಕೆ ಅಪ್ಡೇಟ್ ಮಾಡ್ಬೋದು. ಎ ಡಿಸ್ಕನೆಕ್ಟೆಡ್ ಎನ್ವೈರನ್ಮೆಂಟ್ ಇಂಪ್ರೂವ್ಸ್ ದಿ ಸ್ಕೇಲಬಿಲಿಟಿ ಆ್ಯಂಡ್ ಪರ್ಫಾರ್ಮೆನ್ಸ್ ಆಫ್ ಅಪ್ಲಿಕೇಶನ್ಸ್. ಓಕೆ, ಎ ಡಿಸ್ಕನೆಕ್ಟೆಡ್ ಎನ್ವಿರಾನ್ಮೆಂಟ್ ಹ್ಯಾಸ್ ದಿ ಫಾಲೋಯಿಂಗ್ ಡಿಸ್ಅಡ್ವಾಂಟೇಜಸ್. ಅದರಲ್ಲೂ ಕೂಡ ಕೆಲವು ಡಿಸ್ಅಡ್ವಾಂಟೇಜಸ್. ಡಾಟಾ ಇಸ್ ನಾಟ್ ಆಲ್ವೇಸ್ ಅಪ್ ಟು ಡೇಟ್, ಅಫ್ಕೋರ್ಸ್ ಕನೆಕ್ಟೆಡ್ ಆಗಿರೋದ್ರಿಂದ. ಚೇಂಜ್ ಕಾನ್ಫ್ಲಿಕ್ಟ್ಸ್ ಕ್ಯಾನ್ ಅಕರ್ ಆ್ಯಂಡ್ ಮಸ್ಟ್ ಬಿ ರಿಸಾಲ್ವ್ಡ್. ಸೊ ಅಲ್ಲಿಂದ ಕಳಿಸಿರೋ ಡಾಟಾ ಇದರಲ್ಲಿ ಅಪ್ಡೇಟ್ ಆಗಿರಲ್ಲ, ಆಮೇಲೆ ನೀವು ಕನೆಕ್ಟ್ ಮಾಡಿದ್ಮೇಲೆ ಇದು ಅಪ್ಡೇಟ್ ಆಗುತ್ತೆ. ಆವಾಗ ಕೆಲವು ಕಾನ್ಫ್ಲಿಕ್ಟ್ಸು ಬರ್ತದೆ, ಆವಾಗ ನೀವು ಅದನ್ನು ಸಾಲ್ವ್ ಮಾಡ್ಕೊಳ್ತಾ ಹೋಗ್ಬೇಕು. ಅದನ್ನು ರಿಸಾಲ್ವ್ ಮಾಡೋದು ಒಂದು ಕೆಲಸ ಆಗುತ್ತೆ. ಓಕೆ, ಸೊ ವಾಟ್ ಆರ್ ದೆನ್ ದಿಸ್ ಈಸ್ ಆ್ಯಕ್ಚುಲಿ ದ IDO.net. ಸೊ ಇದರ ಅಡ್ವಾಂಟೇಜಸ್ ಏನಪ್ಪ ಅಂದರೆ ಇಟ್ ಪ್ರೊವೈಡ್ಸ್ ದಿ ಫಾಲೋವಿಂಗ್ ಅಡ್ವಾಂಟೇಜಸ್ ಓವರ್ ಅದರ್ ಡಾಟಾ ಆಕ್ಸೆಸ್ ಮಾಡೆಲ್ಸ್ ಆ್ಯಂಡ್ ಕಾಂಪೊನೆಂಟ್ಸ್. ಸೊ ಇದು ಈ ರೀತಿ ಮಾಡೋದ್ರಿಂದ ನಿಮಗೆ ಏನು ಯೂಸಸ್ಸು ಅಂದರೆ ಇಂಟರ್ಆಪರಬಿಲಿಟಿ ಬರುತ್ತೆ, ಮೇಂಟೈನಬಿಲಿಟಿ ಬರುತ್ತೆ, ಪ್ರೋಗ್ರಾಮಬಿಲಿಟಿ ಬರುತ್ತೆ, ಪರ್ಫಾರ್ಮೆನ್ಸ್ ಈಸ್ ಬೆಟರ್, ರೈಟ್? ಇಷ್ಟು 4 ಥಿಂಗ್ಸ್ನ ನೀವು ಹೇಳಬೇಕು. ಇಂಟರ್ಆಪರಬಿಲಿಟಿ ನಾವು ಆವಾಗಲೇ ಹೇಳಿದ್ದೀನಿ ಅಬೌಟ್ ವೆನ್ ಐ ಆಮ್ ಎಕ್ಸ್ಪ್ಲೈನಿಂಗ್ ಅಬೌಟ್ ದಿ .net ಸ್ಟ್ರಕ್ಚರ್. ಓಕೆ, .net ವೆಬ್ ಟೆಕ್ನಾಲಜೀಸಲ್ಲಿ ಇದ್ರ ಬಗ್ಗೆ ಹೇಳಿದ್ದೀನಲ್ವಾ, ಇಂಟರ್ಆಪರಬಿಲಿಟಿ ಅಂದರೆ ಏನು ಅಂತ, ಎಲ್ಲಿ ವರ್ಕ್ ಆಗುತ್ತೆ. ಸೊ IDO.net ಯೂಸಸ್ XML ಆಸ್ ದಿ ಫಾರ್ಮ್ಯಾಟ್ ಫಾರ್ ದಿ ಟ್ರಾನ್ಸ್ಮಿಟಿಂಗ್ ಡಾಟಾ ಫ್ರಮ್ ಎ ಡಾಟಾ ಸೋರ್ಸ್ ಟು ಎ ಲೋಕಲ್ ಇನ್ ಮೆಮೊರಿ ಕಾಪಿ ಆಫ್ ದಿ ಡಾಟಾ. ಓಕೆ, IDO.net ಯೂಸ್ ಮಾಡಿ XML ಯೂಸ್ ಮಾಡೋದ್ರಿಂದ, XML ಅಂದರೆ ಇಟ್ ಯೂಸಸ್ ಟ್ಯಾಗ್ಸ್. ಆವಾಗಲೇ ಹೇಳಿದಾಗೆ ಪ್ರತಿಯೊಂದು ನೀವು ಫೀಲ್ಡ್ಸ್ನ XML ಏನು ಮಾಡುತ್ತೆ, ಟ್ಯಾಗ್ಸ್ನ ಸಪ್ರೇಟ್ ನೇಮ್, ಫಸ್ಟ್ ನೇಮ್, ಲಾಸ್ಟ್ ನೇಮ್ ಅಂತ ಕೊಟ್ಟಿರ್ತೀರಲ್ಲ, ಫೋನ್ ನಂಬರ್, ಇವನ್ನೆಲ್ಲ ಟ್ಯಾಗ್ಸಾಗಿ ಕನ್ವರ್ಟ್ ಮಾಡಿಕೊಂಡು ಡಾಟಾನ ಕ್ಯಾರಿ ಮಾಡುತ್ತೆ. ಡಾಟಾ ಸೋರ್ಸ್ ಟು ಎ ಲೋಕಲ್ ಇನ್ ಮೆಮೊರಿ ಕಾಪಿ ಆಫ್ ದ ಡಾಟಾ, ರೈಟ್? ಸೊ ಅದು ಈ ರೀತಿ ಮಾಡೋದ್ರಿಂದ ಇಂಟರ್ಆಪರಬಿಲಿಟಿ ಈಸಿ ಆಗುತ್ತೆ. ಅಲ್ಲೋಗ್ಬಿಟ್ಟು ಆ ಟ್ಯಾಗ್ ಡಾಟಾ ಎಲ್ಲ ಟ್ರಾನ್ಸ್ಫರ್ ಆಗುತ್ತೆ, ಅಲ್ಲಿಂದ ನೀವು ಚೇಂಜ್ ಮಾಡ್ಕೋಬೋದು. ದಟ್ ಈಸ್ ಇಂಟರ್ಆಪರಬಿಲಿಟಿ. ಸೊ ವಾಟ್ ಈಸ್ ಮೇಂಟೈನಬಿಲಿಟಿ? ವೆನ್ ಎನ್ ಇನ್ಕ್ರೀಸಿಂಗ್ ನಂಬರ್ ಆಫ್ ಯೂಸರ್ ವರ್ಕ್ಸ್. ಸೊ ತುಂಬ ಜನ ಒಂದೇ ಡಾಟಾಬೇಸ್ ಮೇಲೆ ವರ್ಕ್ ಮಾಡಬೇಕಾದಾಗ ಮೇಂಟೈನ್ ಮಾಡೋದು ಈಸಿ. Increasing number of user work with an application. Awaga the increased use can strain resources by using n tier of applications. Ellargu ಒಂದು ಸಪ್ರೇಟ್ ಯೂಸರ್ ID ಮಾಡಿ ಕೊಡೋದು ಅಂತ ಪರಿಸ್ಥಿತಿಯಲ್ಲಿ ಯೂಸ್ IDO.net. So using entire applications, you can spread
ಅಪ್ಲಿಕೇಶನ್ ಲಾಜಿಕ್ ಅಕ್ರಾಸ್ ಅಡಿಷನಲ್ ಟೈರ್ಸ್. ಎಷ್ಟಾದರೂ ನೀವು ಯೂಸರ್ಸ್ನ ಇನ್ಕ್ರೀಸ್ ಮಾಡಿ ಬೈ ಯೂಸಿಂಗ್ ಮೋರ್ ಟೈರ್ಸ್. ADO.NET ಆರ್ಕಿಟೆಕ್ಚರ್ ಯೂಸಸ್ ಲೋಕಲ್ ಇನ್ ಮೆಮೊರಿ ಕ್ಯಾಶೆ ಟು ಹೋಲ್ಡ್ ಕಾಪೀಸ್ ಆಫ್ ಡಾಟಾ. ಅದರಲ್ಲಿ ಕ್ಯಾಶೆ ಮೆಮೊರಿಲಿ ಹೋಲ್ಡ್ ಮಾಡ್ಕೊಂಡಿರುತ್ತೆ, ಮೇಕಿಂಗ್ ಇಟ್ ಈಸಿ ಫಾರ್ ದಿ ಅಡಿಷನಲ್ ಟೈರ್ಸ್ ಟು ಟ್ರೇಡ್ ಇನ್ಫಾರ್ಮೇಷನ್. ಓಕೆ, ಸೊ ಮೇಂಟೈನ್ ಮಾಡೋದು ಈಸಿ. Programmability. The ADO.NET programming model uses the strongly typed data. Strongly typed data makes code more concise and easier to write because Microsoft Visual Studio.NET provides statement completion. ನೀವೇನಾದರೂ ಟೈಪ್ ಮಾಡ್ತಿದ್ದೀರಾ ಅಂದರೆ ಕಂಪ್ಲೀಟ್ ಮಾಡೋದಕ್ಕೆ ಸಜೆಷನ್ ಕೊಡ್ತಾನೆ ಇರುತ್ತೆ. ಪ್ರೋಗ್ರಾಮಿಂಗ್ ಈಸಿ. .NET, that's why it's .NET. Performance. So ADO.NET helps you to avoid costly data type conversion because of its use of strongly typed data. Okay, so performance kuda ಚೆನ್ನಾಗಿರುತ್ತೆ, scalability ಇರುತ್ತೆ. The ADO.NET providing model occurrences encourages programmers to conserve system, right, resources for applications that run over the web. ಇಂಥ ADO.NET ಯೂಸರ್ ಇರೋದ್ರಿಂದ we can provide .NET as resources for ಅಪ್ಲಿಕೇಶನ್ಸ್ನ ವೆಬ್ಬಲ್ಲೂ ಕೂಡ ರನ್ ಮಾಡುವಂಥ ಎಬಿಲಿಟಿ ಕೊಡುತ್ತೆ. ಬಿಕಾಸ್ ಆಫ್ ಡಾಟಾ ಇಸ್ ಹೆಲ್ಡ್ ಲೋಕಲಿ ಇನ್ ಮೆಮೊರಿ ಆಫ್ ಕ್ಯಾಶೆಯಲ್ಲಿರೋದ್ರಿಂದ ದೇರ್ ಈಸ್ ನೋ ನೀಡ್ ಟು ರಿಟೈನ್ ಡಾಟಾಬೇಸ್ ಲಾಗ್ಸ್ ಆರ್ ಮೇಂಟೈನ್ ಆಕ್ಟಿವ್ ಡಾಟಾಬೇಸ್ ಕನೆಕ್ಷನ್ಸ್ ಫಾರ್ ಎಕ್ಸ್ಟೆಂಡಿಂಗ್ ಪೀರಿಯಡ್ಸ್. ಟೈರ್ಸ್ ಮಾಡಿಕೊಂಡು ಇದು ಕ್ಯಾಶೆ ಮೆಮೊರಿಯಲ್ಲಿ ಸ್ಟೋರ್ ಮಾಡೋ ಎಬಿಲಿಟಿ ಇರೋದ್ರಿಂದ it has more performance over other programming languages. Okay, so that's about the today's class. We shall go for the .NET data provider in the next class. Okay, right, thank you.